ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ಎರಡು ಪ್ರೋಮೋ ಬಂದಿದೆ. ಒಂದು ಹಳೆ ಕಂಟೆಸ್ಟೆಂಟ್ ಗಳ ಮನೆಗೆ ಬಂದು ಆವಳಿ ಕೊಡ್ತಾ ಇರೋದು, ಅದು ಕೂಡ ಗಿಲ್ಲಿ ಹತ್ರನೇ ಟಾಂಗ್ ಕೊಡ್ತಾ ಇದಾರೆ ನಮ್ಮ ಮಂಜಣ್ಣ ಮತ್ತು ರಜತ್ ಅವರು ಬಿಗ್ ಬಾಸ್ ಮನೇಲಿ ಯಾವ ರೀತಿ ಇದ್ರು, ಯಾವ ರೀತಿ ಮಾತಾಡ್ತಾ ಇದ್ರು, ಅವ್ರ ವರ್ತನೆ ಯಾವ್ದಿತ್ತು, ಆ ಭಾಷೆ ಯಾವ ರೀತಿ ಇತ್ತು, ಅವ್ರ ಮಾತು ಯಾವ ರೀತಿ ಇತ್ತು ಅಂತ ನೀಟಾಗಿ ಎಲ್ಲರಿಗೂ ಗೊತ್ತು. ಇಲ್ಲಿ ಹೊಸ ಆಟ ಶುರು ಮಾಡೋ ಅವಶ್ಯಕತೆನೇ ಇಲ್ಲ. ಅದಾದ್ಮೇಲೆ ಮಂಜಣ್ಣ ಆ ಸ್ವಾಗ್ ಆಗಿರ್ಬೋದು, ಆ ಸ್ಟೈಲ್ ಆಗಿರ್ಬೋದು, ಆ ಯುನುಕ್ ಆಗಿರ್ಬೋದು, ಸೂಪರ್ ಇದೆ. ಇನ್ನು ಎರಡನೇ ಪ್ರೋಮೋ ಬಂದ್ಬಿಟ್ಟು ಸೇಮ್ ಆಸ್ ಇಟ್ ಈಸ್ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಧನು ಅವರು ಸ್ವಲ್ಪ ಧೈರ್ಯ ಇದ್ರೆ, ನಿಮ್ಗೆ ಆಟ ಆಡ್ಬೇಕಂತಿದ್ರೆ, ಸೇಫ್ ಗೇಮ್ ಬೇಡ ಅಂದ್ರೆ ಹೋಗಿ ಡೈರೆಕ್ಟ್ ಆಗಿ ಗಿಲ್ಲಿ ಹತ್ರನೇ ಮಾತಾಡಿ ಅಲ್ಲ. ಗಿಲ್ಲಿ ಬಗ್ಗೆ ಕಾವ್ಯಾಗ ಯಾವಾಗಲೂ ತುಂಬ್ತಾನೇ ಇರ್ತಾರ, ಅದು ಇದು ಹಾಗೆ ಹೀಗೆ ಅಂತ. ಈಗ ಹೊಸ ಸ್ಟೇಟ್ಮೆಂಟ್, ಸುದೀಪ್ ಸರ್ ಹೇಳಿಕೆನೇ ತಪ್ಪಂತೆ. ಆ ಹೇಳಿಕೆ ಏನು, ಯಾವ ರೀತಿ ಮಾತಾಡ್ತಾ ಇದಾರೆ, ಈ ರೀತಿ ಧನು ಯಾಕೆ ಮಾತಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ರಜತ್ ಆಗಿರ್ಬೋದು, ನಮ್ಮ ಮಂಜಣ್ಣ ಆಗಿರ್ಬೋದು, ಬಿಗ್ ಬಾಸ್ ಮನೆಗೆ ಬಂದಾಗ ಗಿಲ್ಲಿ ಅವರ ವರ್ತನೆ ಯಾವ ರೀತಿ ಇದೆ, ಅವ್ರಿಗೆ ಇವ್ರು ಟಾಂಗ್ ಕೊಟ್ರ, ಇವ್ರು ಟಾಂಗ್ ಕೊಟ್ರ, ಇಲ್ಲ ಗಿಲ್ಲಿನೇ ಅವ್ರನ್ನ ಆಟ ಆಡ್ತಾ ಇದ್ದಾನ, ಇದ್ರ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಧನು ಮತ್ತು ಕಾವ್ಯ ಇಬ್ರು ಮಾತಾಡ್ತಾ ಇದಾರೆ ಗಿಲ್ಲಿ ಬಗ್ಗೆ. ಕಾವ್ಯಗೆ ಈ ವಿಷಯಕ್ಕೆ ತುಂಬಾ ಹೇಟ್ ಆಗ್ತಿರೋದು ಹೊರಗಡೆ. ಕಾರಣ ಏನ್ ಗೊತ್ತಾ, ನೀವು ಗಿಲ್ಲಿ ಬಗ್ಗೆ ಬೇರೆ ಯಾರಾದ್ರೂ ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಾಗ, ಏನಾದ್ರೂ ಮಾತಾಡ್ಬೇಕಾದಾಗ ನೀವು ಅದಕ್ಕೆ ರಿಪ್ಲೈ ಕೊಡಬೇಕು ಕರೆಕ್ಟ್ ಆಗಿ. ಗಿಲ್ಲ ಆ ರೀತಿ ಏನಿಲ್ಲ, ಯಾರು ಬೇಕಾದ್ರೂ ಇದು ಮಾತಾಡ್ತಾನೆ ಅಂತ. ಇಲ್ಲಿ ಕಾನ್ವರ್ಸೇಷನ್ ಏನಾಗ್ತಾ ಇದೆ ಅಂದ್ರೆ, ಧನು ಅವರು ಕಾವ್ಯಗೆ ಹೇಳ್ತಾ ಇದಾರೆ ಏನಂತ. ಇಲ್ಲಿ ಆಕ್ಚುಲಿ ಅಶ್ವಿನಿ ಮೇಡಮ್ ಅವ್ರನ್ನ ಟ್ರಿಗರ್ ಮಾಡಿ 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 ಗಿಲ್ಲಿ ಕಂಟೆಂಟ್ ತಗೊಂಡ ಇದ್ದಾನೆ. ಒಂದ್ ವೇಳೆ ಅಶ್ವಿನಿ ಮೇಡಮ್ ಅವ್ರು ಏನಾದ್ರು ಇಲ್ಲ ಅಂದ್ರೆ ಗಿಲ್ಲಿಗೆ ಮೈಲೇಜೇ ಇರಲ್ಲ, ಆಟೇ ಇರಲ್ಲ, ಕಂಟೆಂಟೇ ಇರಲ್ಲ, ಅವ್ನು ವೇಸ್ಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಆಕ್ಚುಲಿ ಶನಿವಾರ ಎಪಿಸೋಡ್ ಅಲ್ಲಿ ಹೇಳ್ತಾ ಇದ್ರು ಕಿಚ್ಚ ಸಾರು, ಗಿಲ್ಲಿಯಿಂದ ರಘುವರ್ ಮೈಲೇಜ್ ಅಂತ, ಅದು ತಪ್ಪು. ಅಶ್ವಿನಿ ಮೇಡಮ್ ಅವರಿಂದ ಗಿಲ್ಲಿಗೆ ಮೈಲೇಜ್ ಅಂತ. ಅಶ್ವಿನಿ ಮೇಡಮ್ ಅವರಿಂದ ಮೈಲೇಜು ಗಿಲ್ಲಿಗೆ ಮಾತ್ರ ಅಲ್ಲ, ಇಡೀ ಮನೆಗೆ ಇದೆ. ಆಲ್ಮೋಸ್ಟ್ ಅಲ್ಲಿ ಒಂದು ಲೆಕ್ಕ ಇಲ್ಲ ನಿಮ್ಗೆ, 54 ಏನೋ ಪ್ರೋಮೋ ಬಂದಿದೆ, ಅದು 45 ಪ್ರೋಮೋಗಳು ಅಶ್ವಿನಿ ಮೇಡಮ್ ಅವರೇ ಇದಾವೆ. ನೀವು ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ. ಈವರೆಗೂ ಒಂದು 50-60 ಪ್ರೋಮೋ ಬಂದಿದ್ರೆ ಅದ್ರಲ್ಲಿ 3/4% ಅಶ್ವಿನಿ ಮೇಡಮ್ ಅವ್ರವೇ ಇದಾವೆ, ಅಶ್ವಿನಿ ಅವ್ರವೇ ಪ್ರೋಮೋ ಇದಾವೆ. ಅದು ಬೇರೆ ವಿಷಯ, ಅಲ್ಲಿ ಸೈಡ್ ಇಡೋಣ. ಇಲ್ಲಿ ಮುಖ್ಯವಾಗಿ ಅಶ್ವಿನಿ ಇಲ್ಲ ಅಂದ್ರೆ ರಘು ಹತ್ರ ಕಂಟೆಂಟ್ ತಗೊಂಡೆ, ರಘು ಇಲ್ಲ ಅಂದ್ರೆ ರಕ್ಷಿತ್ ಹತ್ರ ಕಂಟೆಂಟ್ ಬರುತ್ತೆ, ಕಾವ್ಯ ಹತ್ರ ಕಂಟೆಂಟ್ ಬರುತ್ತೆ, ಧ್ರುವಂತ್ ಹತ್ರ ಕಂಟೆಂಟ್ ತಗೊಂಡು ಇಡೀ ಮನೇನ ಯೂಸ್ ಮಾಡ್ಕೊಂಡಿದ್ದಾರೆ. ನೀವು ಸ್ಪಂದನ, ಅಭಿಷೇಕ್, ಕಾವ್ಯ ಇವ್ರ ಹತ್ರ ಮಾತಾಡೋದ್ ಬಿಟ್ರೆ ಬೇರೆ ಹತ್ರ ಮಾತಾಡಿದಾರೆ ನೋಡಿಲ್ಲ. ಗುಡ್ ಬುಕ್ಸ್, ಸೇಫ್ ಗೇಮು, ನಿಮ್ಮ ಒಪಿನಿಯನ್ನ, ನಿಮ್ಮ ಅನಿಸಿಕೆಗನ ನಿಮ್ಮ ಫ್ರೆಂಡ್ ಹತ್ರನೇ ಹೇಳಕ್ಕಾಗಲ್ಲ. ಅದನ್ನ ತಗೊಂಡೋಗಿ ಸ್ಪಂದನ ಹತ್ರ ಹೇಳ್ತಾ ಇರ್ತಾರ. ನೈಟ್ ಎಲ್ಲ ಮಿಡ್ ನೈಟ್ ಎಲ್ಲ ನೋಡಿದಾಗ ಅದೇ ಆಗ್ತಾ ಇರುತ್ತೆ. ಇಲ್ಲಿ ಏನ್ ಗೊತ್ತಾ, ಧನು ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಏನಾದ್ರೂ ಗಿಲ್ಲಿ ಬಗ್ಗೆ ಮಾತಾಡ್ಬೇಕು, ಏನಾದ್ರೂ ಹೇಳ್ಬೇಕಂದ್ರೆ ಅದ್ ತಗೊಂಡೋಗಿ ಕಾವ್ಯ ಹತ್ರ ಹೇಳ್ತಾರೆ. ಕಾವ್ಯ ಮಾಡೋ ಮಿಸ್ಟೇಕ್ ಏನಂದ್ರೆ, ಆ ಟೈಮಲ್ಲಿ ಆವಾಗ್ಲೇ ಗಿಲ್ಲಿನ ಕರೆದು ಗಿಲ್ಲಿ ಇದೇನೋ ಮಾತಾಡೋ ಅಂತ ಹೇಳ್ಬೇಕು. ಇಲ್ಲ, ಮುಖ್ಯವಾಗಿ ಆ ಬಗ್ಗೆ ಅದೆಲ್ಲ ವೇಸ್ಟ್, ಅವೆಲ್ಲ ಫೇಕ್ ನೀವು ಮಾತಾಡ್ತಿರೋದು, ಅದಲ್ಲ ಅಂತಲ್ಲ. ಗಿಲ್ಲಿ ಬಗ್ಗೆ ಆದ್ರೂ ಮಾತಾಡ್ಬೇಕು. ಗಿಲ್ಲಿ ಬಗ್ಗೆ ಹೇಳಿದಾಗ ನೀಟಾಗೆಲ್ಲ ಕೇಳಿಸ್ಕೊಂತೀರ, ಮತ್ತೆ ಅದೆಲ್ಲ ಮಾಡಿದೆಲ್ಲ ಅವ್ರ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಕೇಳಿಸ್ಕೊಂಡೆಲ್ಲ ಬಂದು ಮತ್ತೆ ಗಿಲ್ಲಿ ಹತ್ರ ರುತ್ತಾ ಇರ್ತೀರ. ಅದು ಮಾಡಬೇಡ ಗಿಲ್ಲಿ, ನಿನ್ನೆ ನನ್ನ ಮೇಲೆ ಒಪಿನಿಯನ್ ಏನ್ ಗಿಲ್ಲಿ, ನಾನು ಸೀರಿಯಸ್ ಆಗಿ ತಗೊಂಡಿಯ ಗಿಲ್ಲಿ, ಅದು ಹಾಗೆ ಹೀಗೆ ಅಂತ. ನಿಮ್ಮ ಒಪಿನಿಯನ್, ನಿಮ್ಮ ಸ್ವಂತ ನಿರ್ಧಾರನ ಎಕ್ಸ್ಪ್ರೆಸ್ ಮಾಡಿದ್ರೆ ನೋಡೋ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ, ಆಡಿಯನ್ಸ್ಗೆ ಯಾವುದು ಪ್ರಾಬ್ಲಮ್ ಆಗಲ್ಲ. ಬಟ್ ನೀವು ಧನು ಮಾತು ಕೇಳಿ, ಸ್ಪಂದನ ಮಾತು ಕೇಳಿ, ಅಭಿಷೇಕ್ ಮಾತು ಕೇಳಿ ಬಂದು ಗಿಲ್ಲಿ ಹತ್ರ ಮಾತಾಡಿದ್ರೆ ನೋಡೋ ವೀಕ್ಷಕರಿಗೆ ಏನಾಗುತ್ತೆ, ಓ ಇವರೆಲ್ಲ ಅವ್ರ ಮಾತು ಕೇಳಿ ಬಂದು ಇಲ್ಲಿ ಮಾತಾಡ್ತಾ ಇದಾರ ಅಂತ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಬಟ್ ಈ ಪ್ರೋಮೋದಲ್ಲಿ ಅವ್ರೇನು ಮಾತಾಡಿಲ್ಲ. ಬಟ್ ಧನು ಮಾತ್ರ ತುಂಬಾ ಮಿಸ್ಟೇಕ್. ಏನ್ ಗೊತ್ತಾ, ಸರಿಯಪ್ಪ ನಿಮ್ಗೆ ಅನಿಸ್ತಲ್ಲ ಅಶ್ವಿನಿ ಅವರಿಂದ ಮೈಲೇಜ್ ಇಂದ ಗಿಲ್ಲಿ ಅವ್ರು ಇದಾರಂತ. ಗಿಲ್ಲಿ ನೀನು ವೇಸ್ಟ್ ಕಾಣೋ, ನೀನು ಅಶ್ವಿನಿ ಮೇಡಮ್ ಇಂದ ನೀನು ಇರೋದು. ಅಶ್ವಿನಿ ಮೇಡಮ್ ಅವರು ಜಗಳ ಆಡೋದಕ್ಕೆ, ಅಶ್ವಿನಿ ಮೇಡಮ್ ಅವರು ಮೈಲೇಜ್ ಕೊಡೋದಕ್ಕೆ ನೀನ್ ಗಿಲ್ಲಿ ಇರೋದು ಆಟ. ಇಲ್ಲಾಂದ್ರೆ ನೀನು ಆಟ ಜೀರೋ ಗಿಲ್ ಅಂತ ಗಿಲ್ಲಿ ಹತ್ರನೇ ಹೇಳ್ಬಿಡಲ್ಲ ಹೋಗಿ. ಅದನ್ನ ಕಾವ್ಯ ಹತ್ರ ಯಾವ ವಿಷಯಕ್ಕೆ ಚರ್ಚೆ ಮಾಡ್ತಾರೆ ಅವಶ್ಯಕತೆನೇ ಇರಲ್ಲ. ಪ್ರತಿ ಸಲನು ಇದು ಅಲ್ಲಿ ಒಂದೇ ಸಲ ಇಲ್ಲ, ಇದು 3-4 ಸಲ ನೋಡಿದ್ರು. ಲೈವ್ ಅಲ್ಲಿ ಆಗಿರ್ಬೋದು, ಕೆಲವು ಎಪಿಸೋಡ್ ಆಗಿರ್ಬೋದು. ಸ್ಪಂದನ, ಕಾವ್ಯ, ಸ್ಪಂದನ, ಧನು ಮತ್ತೆ ನಮ್ಮ ಕಾವ್ಯ, ಇವ್ರು ಮೂವರು ಮಾತಾಡ್ತಾ ಇದ್ರು ಗಿಲ್ಲಿ ಬಗ್ಗೆ. ಗಿಲ್ಲಿ 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 ನಿಮ್ಗೆ ಇಷ್ಟ ಇದ್ರೆ ಧೈರ್ಯ, ಒಂದ್ಸಲ ನಂಗೆ ಧೈರ್ಯ ಇದ್ರೆ ಹೋಗಿ ಗಿಲ್ಲಿ ಹತ್ರ ಮಾತಾಡಿ. ನಿಮ್ಮ ಆಟಕ್ಕೂ, ನಿಮ್ಮ ವ್ಯಕ್ತಿತ್ವಕ್ಕೂ, ನಿಮ್ಮ ಕಂಟೆಂಟ್ಗೂ ತುಂಬಾ ಒಳ್ಳೇದು. ಯಾಕಂದ್ರೆ ಗಿಲ್ಲಿಗೆ ಒಂದ್ ಸ್ವಲ್ಪ ಪೋಟಿ ಅನ್ನೋದು ಕಡಿಮೆ ಇದೆ. ನೀವೇನಾದ್ರೂ ಕರೆಕ್ಟಾಗಿ ಅಕ್ಕಾಡಕ್ಕೆ ಇಳಿದು ಗಿಲ್ಲಿ ಹತ್ರ ಏನಾದ್ರು ಮಾತಾಡಿದ್ರೆ ನಿಮ್ಮ ಸ್ಥಾನ ಇಲ್ಲಿರುತ್ತೆ. ಟಾಸ್ಕ್ ಬೇರೆ ಚೆನ್ನಾಗಿ ಆಡ್ತೀರಾ, ಆಟ ಬೇರೆ ಚೆನ್ನಾಗಿದೆ, ಒಳ್ಳೆ ವ್ಯಕ್ತಿತ್ವ ಬೇರೆ ಇದೆ ನಿಮ್ಗೆ. ಗಿಲ್ಲಿ ಹತ್ರ ಅಕ್ಕಾಡಕ್ಕೆ ಇಳಿಯಲ್ಲ, ಅಕ್ಕಾಡಕ್ಕಿದ್ದಾಗ ನಿಮ್ಮ ಒಂದು ಆಟ
ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಗಿಲ್ಲಿ ಬಗ್ಗೆ ಕಾವ್ಯ ಹತ್ರ ಹೇಳೋದು, ಗಿಲ್ಲಿ ಬಗ್ಗೆ ಅಶ್ವಿನ್ ಹತ್ರ ಹೇಳೋದು, ಗಿಲ್ಲಿ ಬಗ್ಗೆ ಸ್ಪಂದನ ಹತ್ರ ಹೇಳೋದು, ಗಿಲ್ಲಿ ಬಗ್ಗೆ ಅಭಿಷೇಕ್ ಹತ್ರ ಹೇಳೋದು, ಇದು ಯಾವ ಲೆಕ್ಕ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸುದೀಪ್ ಸಾರು ಸ್ಟೇಟ್ಮೆಂಟ್ ಚೇಂಜ್ ಮಾಡಬೇಕಾಗಿತ್ತು. ಏನಂತ? ಇಲ್ಲಿ ಗಿಲ್ಲಿ ಅವರಿಂದ ಮೈಲೇಜ್ ರಘುಗೆ ಹೆಚ್ಚಾಗ್ತಾ ಇಲ್ಲ, ಅಶ್ವಿನಿ ಅವರಿಂದ ಗಿಲ್ಲಿಗೆ ಮೈಲೇಜ್ ಹೆಚ್ಚಾಗ್ತಂತ. ಅಶ್ವಿನಿ ಅವ್ರು ಇಲ್ಲ ಅಂದ್ರೆ ಇನ್ನು ಬೇರೆ ತುಂಬಾ ಜನ ಇದ್ದಾರೆ. ಇನ್ನು ಒಂದು ವಿಷಯ ಹೇಳ, ಗಿಲ್ಲಿ ಮಾತಾಡ್ತಾನೆ ಕಂಟೆಂಟು, ಬೇರೆ ವ್ಯಕ್ತಿಗಳೆಲ್ಲ ಸುಮ್ಮನೆ ಡೈಲಾಗ್ ಕೊಡ್ತಿರೋ ಕಂಟೆಂಟು. ಚಿಕ್ಕವ್ವ ಚಕ್ಲೆ ಕೊಡು, ದೊಡ್ಡಮ್ಮ ದೋಸೆ ಕೊಡು, ಇದು ಯಾರ ಕಂಟೆಂಟ್ ಬರ್ಕೊಟ್ಟಿದ್ರ? ಓವನ್ ಕಂಟೆಂಟು. ಅದೇನೋ ನಾಯಿ ಓಡಕ್ ಬೇಲು, ಒಂದು ಕೋಲು, ಬೆಳಿಗ್ಗೆ ಕುಡಿಯಕ್ ಬೇಲು, ಎಮ್ಮೆ ಹಾಲು. ಸರ್, ಗಿಲ್ಲಿ ಮಾತಾಡಿದ್ರೆ ಕಂಟೆಂಟು, ಮಾತಾಡಿದ್ರೆ ಹಾಡು, ಅವೆಲ್ಲನೂ ಹೊರಗಡೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ನೀವು ಅವರಿಂದೆ ಬೆನ್ನಿಂದೆ ಮಾತಾಡಿ ತುಂಬಾ ನೆಗೆಟಿವ್ ಆಗೋದು ಬೇಡ ಅಂತ ಅನಿಸ್ತಾ ಇದೆ. ಕರೆಕ್ಟಾಗಿ ಪ್ರೋಮೋ ನೋಡಿದಾಗ ಅದೇ ಅನಿಸಿದ್ದು. ಇಲ್ಲಿ ಇನ್ನೂ ತುಂಬಾ ಕಾನ್ವರ್ಸೇಷನ್ ನಡೆದಿದೆ, ಗಿಲ್ಲಿ ವೇಸ್ಟು, ಗಿಲ್ಲು ಅದು ಇದು ಅಂತ. ಬಟ್ ನಾವು ಸ್ವಲ್ಪನೇ ತೋರಿಸಿದಾರೆ ಅದರಲ್ಲಿ. ಆ್ಯಕ್ಚುಲಿ ಅವ್ರು ಮಾತಾಡೋದೇ ಅದು. ಇನ್ನು ಅದಾದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರೋಣ. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ 5 ಜನ ಬಂದಿದ್ದಾರೆ. ಬೆಳಿಗ್ಗೆನೆ ಹೇಳಿದ್ರೆ ನೋಡಿದ್ರೆ ನೀವು ಕೂಡ, ಪ್ರೋಮೋಗಳೆಲ್ಲ ಬಂದಿದೆ. ಬಟ್ ಈ ಪ್ರೋಮೋದಲ್ಲಿ ಹೈಲೈಟ್ ಆಗಿರೋದು ಮತ್ತೆ ಗಿಲ್ಲಿನೇ. ನೋಡಿ, ಸಿಂಪಲ್ ಆಗಿ ಹೇಳೋದು, ಒಂದು ಅಶ್ವಿನಿ ಪ್ರೋಮೋ ಇರುತ್ತೆ, ಇಲ್ಲಾಂದ್ರೆ ಗಿಲ್ಲಿ ಪ್ರೋಮೋ ಇರುತ್ತೆ. ಇವು 2 ಪ್ರೋಮೋ ಮಾತ್ರ ಇರುತ್ತೆ. ಬೇರೆ ಪ್ರೋಮೋಗೆ ಬರಕ್ ಸಾಧ್ಯ ಇಲ್ಲ. ಅದು ಎಕ್ಸ್ಪೆಷಲಿ ಸೇಫ್ ಗೇಮರ್ಸ್ ಇದಾರಲ್ಲ, ಅಶ್ವಿನಿ ಅಂತಿರೋ ಸ್ಪಂದನ ಇದ್ದಾರೆ, ಅಭಿಷೇಕ್ ಇದ್ದಾರೆ, ಧನು ಇದ್ದಾರೆ, ಕಾವ್ಯ ಇದ್ದಾರೆ. ಇವ್ರು 4 ಜನ ಪ್ರೋಮೋ ಬರಕ್ ಸಾಧ್ಯನೇ ಇಲ್ಲ ಗುರು. ಯಾಕಂದ್ರೆ ಅವ್ರ ರೀತಿ ಮಾತಾಡಲ್ಲ, ಆ ರೀತಿ ಕಂಟೆಂಟ್ ಕೊಟ್ರೆ ತಾನೇ ಮಾತಾಡೋದು. ಕಾವ್ಯದ್ ಬಂದ್ರೆ ಗಿಲ್ಲಿ ಜೊತೆಗಿರೋ ಕಂಟೆಂಟ್ ಬರೀ ಒಂದು ಪ್ರೋಮೋ ಬರುತ್ತೆ. ಯಾವತ್ತಾದ್ರೂ ನೋಡಿದ್ರ ಅಭಿಷೇಕ್ ಪ್ರೋಮೋ ಬಂದಿರೋದು, ಸ್ಪಂದನ ಪ್ರೋಮೋ ಬಂದಿರೋದು, ಧನು ಪ್ರೋಮೋ ಬಂದಿರೋದು? ಸುಮಾರು ದಿನಗಳಾಯ್ತು, 30-40 ದಿನ ಆಯ್ತು. ಅವ್ರ ಪ್ರೋಮೋ ಯಾವತ್ತಾದ್ರೂ ಬಂದಿದ್ಯಾ? ಇವತ್ತು ಬೆನ್ನಿಂದ ಮಾತಾಡಿದ್ರೆ ಆ ಪ್ರೋಮೋ ಬಂದಿದೆ. ಆ ರೀತಿ ಆಗ್ತಾ ಇದೆ. ಅದೇ ರೀತಿ ಇವತ್ತು ಕೂಡ ಕಂಟೆಂಟ್ ಅದೇ ಆಗ್ತಾ ಇದೆ. ರಜತ್ ಅವ್ರು ಬಂದಿದ್ದಾರೆ, ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ, ಉಗ್ರ ಮಂಜು ಬಂದಿದ್ದಾರೆ, ಮತ್ತೆ ನಮ್ಮ ಚೈತ್ರ ಕುಂದಾಪುರ ಹಾಗೂ ಮೋಕ್ಷಿತಾ ಪೈ ಅವ್ರು ಬಂದಿದ್ದಾರೆ. ಇವ್ರ ಹತ್ರ ಕಾನ್ವರ್ಸೇಷನ್ ಆಗ್ತಿರೋದು, ಒಂದು ಡಿಬೇಟ್ ಆಗ್ತಿರೋದು ಉಗ್ರ ಮಂಜು ಮತ್ತೆ ರಜತ್ ಹತ್ರ. ಉಗ್ರ ಮಂಜು ಅವರಿಗೆ ಕಂಕಣ ಬಲ ಕೂಡಿ ಬಂದಿದೆ, ಮದುವೆ ಆಗಿದೆ ಅಂತೆಲ್ಲ ಕೇಳಿದಾಗ ಅಲ್ಲಿ ಗಿಲ್ಲಿ ಒಂದು ಚಟ ಕೇಳಿಸ್ತಾನೆ, ಹಣ 2ನೇದ 3ನೇದ ಮದುವೆ ಅಂತ. ಬಟ್ ಅಲ್ಲಿ ಟಾನ್ ಕೊಟ್ಟಿದ್ದು ಬಂದ ಒಂದು ಗೆಸ್ಟ್ಗಳಿಗೆ ಆ ರೀತಿ ಮಾತಾಡಿದ ತಪ್ಪ ಅಂದ್ರೆ ಕರೆಕ್ಟಾಗಿ ಆ ರೀತಿ ಮಾತಾಡಬಾರ್ದಾಗಿತ್ತು. ಬಟ್ ಕಾಮಿಡಿ ರೂಪಕ್ಕೆ ತಗೊಂಡೋಗಿ ಏನೋ ಮಾಡಿದಾರೆ ಅಲ್ಲಿ. ಬಟ್ ಮಂಜರು ಕೂಡ ಸಖತ್ತಾಗಿ ಟಾಂಟ್ ಕೊಡ್ತಾರೆ. ನಾನೇನಾದ್ರೂ ಸೀರಿಯಸ್ ಆಗಿ ಪರ್ಸನಲ್ ಆಗಿ ಏನಾದ್ರು ಬಂದ್ರೆ ನೀನು ಸಪ್ಲೈಯರ್ ಆಗಿರಲ್ಲ, ನಾನೇನು ಗೆಸ್ಟು ಆಗಿರಲ್ಲ, ಬೇರೆ ವಿಷಯನೇ ಆಗುತ್ತೆ ನೋಡಿ ಅಂತೆಲ್ಲ ಹೇಳ್ತಾರೆ. ಸಖತ್ತಾಗಿದೆ, ಒಳ್ಳೆ ರೇಂಜ್ ಕಟ್ ಮಾಡಿದ ಪ್ರೋಮೋ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗಿಲ್ಲಿ ಆ ರೀತಿ ಮಾತಾಡಬಾರ್ದಾಗಿತ್ತು. ಬಟ್ ಕಂಟೆಂಟ್ಗೋಸ್ಕರ ಮಾತಾಡ್ತೀನಿ ಅಂತ. ಈಗ ನೋಡಿ, ವೀಕೆಂಡ್ ಅಂತ ಬಂದಾಗ ಅವ್ರು ಏನಂತ ಗೊತ್ತಾ, ಅಣ್ಣ ಕಾಮಿಡಿ ಮಾಡ್ತಾ ಇದ್ದ ಅಣ್ಣ, ಕಂಟೆಂಟ್ಗೋಸ್ಕರ ಮಾತಾಡ್ತಾನೆ ಅಂತಾರೆ. ಅಲ್ಲೇ ಚುಚ್ಚ ಮುಗಿತ, ಅಲ್ಲಿಗೆ ಖತಮ್ ಆಗ್ಬಿಡುತ್ತೆ ಅದು. ಇನ್ನ ರಜತ್ ಅವರು ಮಾತಾಡಿರೋ ಭಾಷೆ, ರಜತ್ ಅವರ ಮಾತಾಡಿರೋ ಒಂದು ವರ್ತನೆ ಯಾವ ರೀತಿ ಇದ್ರು ಅವರು ಹೆಣ್ಮಕ್ಳ ಹತ್ರ, ಮಂಜುಣ್ಣ ಹತ್ರ, ಅದೇ ರೀತಿಯಾಗಿ ಇನ್ನೂ ಕೆಲವ್ರ ಹತ್ರ, ಧನು ಹತ್ರ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅವರು ವರ್ತನೆ ಯಾವಿತ್ತು, ಅವ್ರ ಮಾತುಗಳಷ್ಟು ದುರಹಂಕಾರವಾಗಿತ್ತು, ಅವ್ರ ಮಾತಷ್ಟು ದೌಲತ್ತಾಗಿತ್ತು, ಅವ್ರ ಮಾತಷ್ಟು ದಿಮಾಕ್ ಆಗಿತ್ತು ಅಂತ ತುಂಬಾ ಸಲ ನೋಡಿದ್ವಿ ನಾವು. ಸರ್, ನಿಮಗೂ ಗಿಲ್ಲಿಗೂ ವ್ಯತ್ಯಾಸನೇ ಇಲ್ಲ. ಗಿಲ್ಲಿ ಏನಂದ್ರೆ ಬಿಟ್ಟಿ ತಿನ್ನಕ್ ಬಂದಿದ್ದೀರಾ ಅಂತೆಲ್ಲ ಕೇಳಿದಾಗ ಅಂದಿದ್ದು ಸರಿ ಅಂತ ಕೇಳಿದ್ರೆ ಸರಿಯಲ್ಲ, ತಪ್ಪೆ. ಬಟ್ ನಿಮ್ಮ ವ್ಯಕ್ತಿತ್ವಕ್ಕೂ ಗಿಲ್ಲಿ ವ್ಯಕ್ತಿತ್ವಕ್ಕೂ ತುಂಬಾ ಸೇಮ್ ಸೀನಿಯರ್ ಪಾಯಿಂಟ್ಸ್ ಎಲ್ಲ ಕನೆಕ್ಟ್ ಆಗ್ತಾವ ಸರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಮಾತಾಡಿದ ಅದೇ ರೀತಿ ಮಾತಾಡ್ತಾ ಇದ್ರು. ಆ ರೀತಿ ಮಾತಾಡೋದಕ್ಕೇನೆ ಅವ್ರು 3rd ಪ್ಲೇಸ್ ಹೋಗಿದ್ದು. ಈಗ ಗಿಲ್ಲಿ ಜೊತೆ ಬೇರೆ ಟ್ರಾನ್ಸಾಕ್ಷನ್ ಆಗುತ್ತೆ. ಪ್ರೋಮೋ ಕಟ್ ಮಾಡಿದ್ದಾರೆ. ಪ್ರೋಮೋ ಕಟ್ ಮೇಲೆ ಗಿಲ್ಲಿ ಏನೋ ನೆಗೆಟಿವ್ ಆಗ್ತಾ ಇದ್ದಾನೆ, ಗಿಲ್ಲಿ ಬಗ್ಗೆ ಏನೋ ಪೋಟ್ರೆ ಮಾಡ್ತಾ ಇದ್ದಾರೆ, ಗಿಲ್ಲಿಗೆ ಏನೋ ಕೆಟ್ಟದಾಗ್ತದೆ ಅಂತ ಎಲ್ಲ ಥಿಂಕಿಂಗ್ ಎಲ್ಲ ಮಾಡಕ್ ಹೋಗ್ಬೇಡಿ. ಎಕ್ಸ್ಪೆಷಲಿ ಗಿಲ್ಲಿ ಫ್ಯಾನ್ಸು. ಏನಕ್ಕಂದ್ರೆ ಪ್ರೋಮೋ ಕಟ್ ಮಾಡದೆ ಗಿಲ್ಲಿ ನೆಗೆಟಿವ್ ಮಾಡೋಣ ಅಂತ. ಗಿಲ್ಲಿ ನೆಗೆಟಿವ್ ಮಾಡಿದ್ರೆ ನಾವು ಪ್ರೋಮೋ ನೋಡೋದು, ಎಪಿಸೋಡ್ ನೋಡೋದು ಅಂತೆಲ್ಲ ಅವ್ರಿಗೂ ಗೊತ್ತಿದೆ, ಕಲರ್ಸ್ ಅವರಿಗೆ. ಆ ರೀತಿ ಕಟ್ ಮಾಡಿದ್ದಾರೆ. ಯಾಕಂದ್ರೆ ಹೊರಗಡೆಯಿಂದ ಹೋಗಿದ್ದಾರೆ ಇವ್ರು. ಯಾರು ಹೇಳಿ? ಮೋಕ್ಷಿತ ಆಗಿರ್ಬೋದು, ಚೈತ್ರ ಕುಂದಾಪುರ ಆಗಿರ್ಬೋದು, ಉಗ್ರ ಮಂಜ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ರಜತ್ ಆಗಿರ್ಬೋದು. ಹೊರಗಡೆ ಸಿಚುವೇಶನ್ ಯಾವ ರೀತಿ ಇದೆ, ಯಾರಿಗೆಲ್ಲ ಫ್ಯಾನ್ಸ್ ಇದ್ದಾರೆ, ಏನ್ ಆಟ ಆಗ್ತಾ ಇದೆ ಅಂತ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ ಹೋಗಿದ್ದಾರೆ. ಪ್ರೋಮೋ ಕಟ್ ಮಾಡೋದಿಲ್ಲ ಅಂತಲ್ಲ, ಬಟ್ ಎಪಿಸೋಡ್ ಆ ರೀತಿ ಏನು ಇರಲ್ಲ, ಸಖತ್ತಾಗಿರುತ್ತೆ. ಇವರೆಲ್ಲ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ. ಬಟ್ ಗಿಲ್ಲಿ ಮಾತ್ರ ಸಪ್ರೇಟ್ ಆಗಿ ರೂಮಲ್ಲಿ ಹಾಕಿದ್ರೆ ಏನಂದ್ರೆ, ನೀನ್ ಮಾತಾಡಬಾರ್ದು, ನಿನ್ ಜೊತೆಗೆ ಕಾನ್ವರ್ಸೇಷನ್ ಆಗ್ಬಾರ್ದು, ನೀನ್ ಸೈಡ್ಗೆ ಹೋಗಂತ ಒಪ್ಪಿರ್ತಾರೆ ಅಷ್ಟೇ. ಅದೇ ಕಂಟೆಂಟು. ಇವರೆಲ್ಲ ಆಯ್ತು ಸರ್, ಓಕೆ ಸರ್ ಅಂತೆಲ್ಲ ಹೇಳ್ತಾ ಇದ್ರೆ, ಗಿಲ್ಲಿ ಏನೋ ಒಂದು ಕಂಟೆಂಟ್ ಕೊಟ್ಟಿರ್ತಾನೆ, ಅದೇ ಹೈಲೈಟ್ ಆಗಿದೆ, ಅದನ್ನ ಪ್ರೋಮೋ ಕಟ್ ಮಾಡಿದ್ರೆ. ಅಲ್ಲಿನ ಬೇರೆಯವರ ಪ್ರೋಮೋ ಯಾವ ಕಾರಣಕ್ಕೆ ಬಂದಿಲ್ಲ ಹೇಳಿ? ಅವ್ರು ಏನು ಕ್ವಾಟ್ಲೆ ಕೊಟ್ಟಿರಲ್ಲ, ಏನು ಟೀಟ್ಲೆ ಮಾಡಿರಲ್ಲ, ಏನು ಮಾತಾಡಿರಲ್ಲ. ಆಗ ಗಿಲ್ಲಿ ಏನೋ ಮಾಡಿದ್ರೆ ಸಮಥಿಂಗ್ ಅಲ್ಲಿ ಏನೋ ಕಟ್ ಮಾಡಿ ಹಾಕಿದ್ರೆ ಪ್ರೋಮೋ. ಅಷ್ಟು ಬಿಟ್ರೆ ಎಪಿಸೋಡ್ ಅಷ್ಟೇ ನೆಗೆಟಿವ್ ಏನಿರಲ್ಲ.
ಸಿಂಪಲ್ ಆಗಿರುತ್ತೆ, ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಗಿಲ್ಲಿ ಹತ್ರ ಒಳ್ಳೊಳ್ಳೆ ಕಂಟೆಂಟ್ ತಗೋಗಿ ಇವರು ಪ್ರಯತ್ನ ಪಡ್ತಾರೆ. ಇವ್ರು ಬಂದಿರೋದೇ ಆ ಕಾರಣಕ್ಕೆ, ಯಾರು ಏನ್ ಮಾಡ್ತಾರೆ, ಏನೆಲ್ಲ ಮಾತಾಡ್ತಾ ಇದ್ದಾರೆ, ಯಾವ ರೀತಿ ಆಗ್ತಾ ಇದೆ ಅಂತ ಅದೇ ಕಾರಣಕ್ಕೆ ಬಂದಿರೋದು. ಒಬ್ಬೊಬ್ಬರನ್ನ ಒಂದೆಲ್ಲ ಹೊರಗಡೆ ತೆಗಿತಾರೆ, ಹಿಂಡ್ತಾರೆ ಅಂತ ಹೇಳ್ಬೋದು. ಇದ್ರಾಗ ಗಿಲ್ಲಿಗೆ ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು, ಹೇಳಕ್ಕಾಗಲ್ಲ. ಸಖತ್ತಾಗಿರುತ್ತೆ ಎಪಿಸೋಡ್ ಅಂತೂ. ಇವತ್ತು ಎಪಿಸೋಡ್ ಈ ವಾರ ಅಂತ ಎಂಟರ್ಟೈನ್ಮೆಂಟ್ ಅಲ್ಲಿ ಸಖತ್ತಾಗಿರುತ್ತೆ, ನೋಡ್ಬೇಕು. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತೆಲ್ಲ ಹೇಳ್ತಾರೆ. ಇವ್ರು ಯಾವ್ದಾದ್ರು ಒಬ್ರು ವೈಲ್ಡ್ ಕಾರ್ಡ್ ಇರ್ತಾರ, ಇಲ್ಲ ಎಲ್ಲರ ಮನೆಗೆ ಹೋಗ್ತಾರ ಅಂತ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಮಾತ್ರ ಗೆಸ್ಟ್ಗಳಂತಾನೆ ಮೆನ್ಷನ್ ಮಾಡಿದ್ದಾನೆ. ಬಟ್ ಒಂದು ವಾರ ಪೂರ್ತಿ ಇರ್ತಾರೆ, ಸಾಟರ್ಡೆ ಎಪಿಸೋಡ್ ಮುಗಿಸ್ಕೊಂಡೆ ಅವ್ರು ಹೋಗೋದಂತ ಹೇಳ್ಬೋದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.